ಮಟ್ಟದಲ್ಲಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ. ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇದೀಗ ಜೆಡಿಎಸ್ ಮುಂದಾಗಿದೆ. ಎರಡೂ ಪಕ್ಷಗಳು ಕೂಡ ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಬೆಂಬಲಿಸುತ್ತಾ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡಲೇಬೇಕು. ಹಾಗಾಗಿ ಜೆಡಿಎಸ್ನ ತತ್ವ ಸಿದ್ಧಾಂತ ಬದ್ಧತೆಗೆ ಧಕ್ಕೆಯಾಗದಂತೆ ಚುನಾವಣಾ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಈ ಮೈತ್ರಿ ಮುಂದುವರಿಸಿಕೊಂಡು ಚುನಾವಣೆಯನ್ನ ತಮ್ಮದಾಗಿಸಿಕೊಳ್ಳಲಿಕ್ಕೆ, ಗೆಲುವನ್ನ ತಮ್ಮದಾಗಿಸಿಕೊಳ್ಳಲಿಕ್ಕೆ ದಳಪತಿಗಳ ಕೋಟೆಯಿಂದ ಅಷ್ಟ ಸೂತ್ರಗಳ ಒಂದು ಪ್ಲಾನಿಂಗ್ ಹೊರಬಿದ್ದಿದೆ. ಆ 8 ಸೂತ್ರಗಳ ಮೂಲಕ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಎದುರಿಸಬೇಕು ಅನ್ನೋ ಲೆಕ್ಕಾಚಾರವನ್ನ ಮಾಡಲಾಗಿದೆ. ಹಾಗಾದ್ರೆ ದಳದ ಆ ಅಷ್ಟ ಸೂತ್ರಗಳು ಯಾವುದು ಗಮನಿಸ್ತಾ ಹೋಗೋಣ. ಮೊದಲನೇದು, ಎರಡೂ ಪಕ್ಷಗಳ ಚಿಹ್ನೆ ಸಮಾನವಾಗಿ ಬಳಸಬೇಕು. ಬಿಜೆಪಿ ರಾಷ್ಟ್ರೀಯ ಪಕ್ಷ, ಜೆಡಿಎಸ್ ಏನು ಸ್ಥಳೀಯ ಮಟ್ಟದ ಪಕ್ಷ ಅಂತ ಹೇಳಿ ವ್ಯತ್ಯಾಸಗಳನ್ನ ಮಾಡದೆ ಎರಡೂ ಪಕ್ಷಗಳ ಚಿಹ್ನೆಯನ್ನ ಕೂಡ ಸಮಾನವಾಗಿ ಗಮನಿಸಬೇಕು, ಗೌರವಿಸಬೇಕು. ಹಾಗೆ ಎಲ್ಲ ಸಮಾವೇಶಗಳಲ್ಲಿ, ರ್ಯಾಲಿಯಲ್ಲಿ, ರೋಡ್ ಶೋಗಳಲ್ಲಿ ಬಳಸಬೇಕು ಅನ್ನೋದು ಮೊದಲ ನಿಯಮ. ಸಮಾವೇಶ ಸಭೆಗಳಲ್ಲಿ ಪಕ್ಷದ ಬಾವುಟ ಪ್ರದರ್ಶನ ಮಾಡಬೇಕು. ಎರಡೂ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಪಕ್ಷದ ಬಾವುಟಗಳನ್ನು ಯಥೇಚ್ಛವಾಗಿ ಪ್ರದರ್ಶನ ಮಾಡಿ ಆ ಮೂಲಕ ಮತದಾರರಿಗೆ ನಾವು ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರು ಕೂಡ ಒಂದಾಗಿದ್ದೇವೆ ಅನ್ನೋದನ್ನ ಮನದಟ್ಟು ಮಾಡಿ ಅನ್ನೋದು ಎರಡನೇ ಸೂತ್ರ. ಮೂರನೆಯದ್ದು, ದಳ ಹಾಗೆ ಕಮಲ ನಾಯಕರ ಫೋಟೋಗಳನ್ನು ಬಳಸಬೇಕು. ಕೇವಲ ಬಾವುಟ ಕೈಯಲ್ಲಿ ಹಿಡಿದು ಜೈಕಾರವನ್ನ ಕೂಗಿದ್ರೆ ಸಾಕಾಗೋದಿಲ್ಲ, ನಾಯಕರಿಗೂ ಕೂಡ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ಇದು ಬಹಳ ಟ್ಯಾಕ್ಟಿಕ್ಫುಲ್. ಯಾಕೆ ಅಂತಂದ್ರೆ ಈಗ ಕಾರ್ಯಕರ್ತರು ಏನೋ ಹೇಳಿದ್ದಾರೆ ಅನ್ನೋ ಕಾರಣ ಕೈಯಲ್ಲಿ ಬಾವುಟ ಇಟ್ಕೊಂಡ್ರು ಕೂಡ ಲೋಕಲ್ ಲೆವೆಲ್ನಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಕೆಲ ಬಿಜೆಪಿ ನಾಯಕರನ್ನ ಕಂಡ್ರೆ ಜೆಡಿಎಸ್ನ ಕಾರ್ಯಕರ್ತರಿಗಾಗೋದಿಲ್ಲ, ಜೆಡಿಎಸ್ನ ನಾಯಕರನ್ನ ಕಂಡ್ರೆ ಬಿಜೆಪಿ ಕಾರ್ಯಕರ್ತರಿಗಾಗೋದಿಲ್ಲ. ಈ ಒಂದು ವ್ಯತ್ಯಾಸಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ನಾಯಕರ ಫೋಟೋ ಪ್ರದರ್ಶನ ಮಾಡೋದು ಕೂಡ ಕಡ್ಡಾಯ ಅಂತ ಹೇಳ್ಬಿಟ್ಟಿದ್ದಾರೆ. ಇಷ್ಟಾನೋ ಕಷ್ಟಾನೋ ನಾಯಕರ ಫೋಟೋವನ್ನ ಪ್ರದರ್ಶನ ಮಾಡಲೇಬೇಕು. ಇನ್ನು ಕಾರ್ಯಕರ್ತರು ಪಕ್ಷದ ಶಾಲನ್ನ ಧರಿಸಬೇಕು. ಬಿಜೆಪಿ ಜೆಡಿಎಸ್ ಸಾಧನೆಗಳನ್ನ ಸಮಾನವಾಗಿ ಜನರಿಗೆ, ಮತದಾರರಿಗೆ ತಿಳಿಸಬೇಕು. ಹಾಗೆ ಕ್ಷೇತ್ರವಾರು, ಜಿಲ್ಲಾವಾರು ಮುಖಂಡರ ಫೋಟೋಗಳನ್ನು ಬಳಕೆ ಮಾಡಿ ಕೇವಲ ಕುಮಾರಸ್ವಾಮಿ ಅವ್ರದ್ದು, ಯಡಿಯೂರಪ್ಪನವ್ರದ್ದು ಫೋಟೋ ಬಳಕೆ ಮಾಡೋದಲ್ಲ, ದೇವೇಗೌಡರದು ಅಥವಾ ವಿಜಯೇಂದ್ರದು ಫೋಟೋ ಬಳಕೆ ಮಾಡುವುದಲ್ಲ, ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರ ಫೋಟೋವನ್ನು ಕೂಡ ಬಳಕೆ ಮಾಡಿ ಪ್ರಚಾರದ ಸಂದರ್ಭದಲ್ಲಿ ಮತದಾರರನ್ನ ಕರೆತಂದು ಮೈತ್ರಿ ಪರ ವೋಟ್ ಹಾಕಿಸುವ ಜವಾಬ್ದಾರಿ ಎರಡೂ ಪಕ್ಷದ ನಾಯಕರು, ಕಾರ್ಯಕರ್ತರದ್ದಾಗಿರುತ್ತೆ ಅನ್ನೋದು 7ನೇ ಸೂತ್ರ. ಇನ್ನು 8ನೆಯ ಹಾಗೆ ಕೊನೆಯ ಸೂತ್ರ, ಭಿನ್ನಾಭಿಪ್ರಾಯ ಇದ್ರೆ ಒಳಗೊಳಗೆ ಕಿತ್ತಾಡ್ಕೊಳ್ಳೋಕೆ ಹೋಗಬೇಡಿ, ನಾಯಕರ ಗಮನಕ್ಕೆ ತನ್ನಿ, ಅದನ್ನ ಬಗೆಹರಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ದಳಪತಿಗಳು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ. ಇದು